ನಾವು ಭಾರತೀಯ ಜನತಾ ಪಾರ್ಟಿ ಎಂದೂ ಕೂಡ ರಾಜಕೀಯ ಮಾಡಿದವರಲ್ಲ. ಧರ್ಮಸ್ಥಳ ಸಾವಿರಾರು ವರ್ಷದ ಇತಿಹಾಸ ಇರ್ತಕ್ಕಂಥ ಹಿಂದೂಗಳಿಗೆ, ನಮ್ಮ ಸಂಸ್ಕಾರಗಳಿಗೆ ಮತ್ತು ನಮ್ಮಲ್ಲಿರ್ತಕ್ಕಂಥ ಕೆಲವು ನಂಬಿಕೆಗಳಿಗೆ ದ್ಯೂತಕವಾಗಿ ಭಗವಂತನನ್ನು ನಾವು ಕಾಣ್ತಕ್ಕಂಥದ್ದು. ನಮ್ಮ ಕಷ್ಟ ಸಹಿಷ್ಣುತೆಗಳನ್ನು ಹೇಳ್ಕೊಂಡು ಸಾವಿರಾರು ತಲೆಮಾರುಗಳಿಂದ ನಡ್ಕೊಂಡು ಬಂದಿರತಕ್ಕಂಥ ಒಂದು ಪವಿತ್ರವಾದ ಒಂದು ಸ್ಥಳ. ಇದನ್ನು ಅಸ್ಥಿರಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡೋದ್ರ ಜೊತೆಯಲ್ಲಿ ಕಾಂಗ್ರೆಸ್ನವರು ಯಾರೋ ಒಬ್ಬ ಏನೋ ಕೊಟ್ಟ ಅಂತ ಅಂದ್ಬಿಟ್ಟು ಕೆಲವು ಘಟಬದ್ಧ ಹಿತಾಸಕ್ತಿಗಳ ಮಾತನ್ನು ಕೇಳಿ SITಯನ್ನು ಮಾಡಿ ತಾವೇ ತೋಡಿದಂಥ ಗುಂಡಿಗೆ ತಾವೇ ಇವತ್ತೆಲ್ಲ ಒಂದು ಕಡೆ ಮುಚ್ಚೋದಕ್ಕೂ ಕೂಡ ಕಾರಣ ಇಲ್ಲದಿರೋ ಪರಿಸ್ಥಿತಿಗೆ ಬಂದಿದ್ದಾರೆ. ಅವರ ಯಾವುದೇ ನೈತಿಕತೆ ಇಲ್ಲ. ಆದ್ದರಿಂದ ನಾವು ಧರ್ಮಸ್ಥಳವನ್ನು ಮುಂದಿಟ್ಕೊಂಡು ರಾಜಕಾರಣ ಮಾಡ್ತಕ್ಕಂಥ ಸಂದರ್ಭ ಸನ್ನಿವೇಶ ನಮಗೆ ಅವಶ್ಯಕತೆ ಇಲ್ಲ. ನಮ್ಮ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ದೇಶಕ್ಕೆ, ವಿಶ್ವಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ಕೊಡೋದ್ರ ಮುಖೇನ ಭಾರತ ದೇಶವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ತಕ್ಕಂಥದ್ದಕ್ಕೆ ಮಠಮಾನ್ಯಗಳು, ಅರಗುರು ಚರಮೂರ್ತಿಗಳು, ದೇಶದ ಸಂಸ್ಕಾರ, ಈ ರಾಷ್ಟ್ರ ನಡೆದು ಬಂದ ದಾರಿಯನ್ನು ವ್ಯವಸ್ಥಿತವಾಗಿ ಕಳಿಸೋದಕ್ಕೆ ಭಾರತೀಯ ಜನತಾ ಪಕ್ಷ ಸದಾ ಸನ್ನದ್ಧವಾಗಿರ್ತದೆ. ಆದರೆ ಧರ್ಮಸ್ಥಳಕ್ಕೆ ಆದಂಥ ಕುತಂತ್ರದ ವ್ಯವಸ್ಥೆ ಬಂದಾಗ 1000 ಸಾರಿ ಸುಳ್ಳು ಹೇಳಿದ್ರು ಕೂಡ ಅದು ಸುಳ್ಳು ಅನ್ನೋದನ್ನು ನಿರೂಪಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ನಮ್ಮೆಲ್ಲ ನಾಯಕರುಗಳು, ಸನ್ಮಾನ್ಯ ಅಶೋಕ್ರವರು ವಿರೋಧ ಪಕ್ಷದ ನಾಯಕರಾಗಿ ತನ್ನ ಕರ್ತವ್ಯವನ್ನು ನಿರ್ವಹಣೆ ಮಾಡುವಾಗ, ನಾನು ಒಬ್ಬ ಭಾರತ ಸರ್ಕಾರದ ಮಂತ್ರಿಯಾಗಿ, ನಾನು ಕೂಡ ಕರ್ನಾಟಕದವನೇ ಆಗಿ, ಎಲ್ಲರೂ ಕೂಡ ಪಕ್ಷದ ವ್ಯವಸ್ಥೆಯಲ್ಲಿ ನಾವು ನಮ್ಮದೇ ಆದಂಥ ಧರ್ಮವನ್ನು ಎದ್ದು ಕೂಡ ಒಂದು ಸಣ್ಣ ಅಪಚಾರ ಆದರೂ ಕೂಡ ನಾವಲ್ಲಿ ನಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ಆ ಕೆಲಸವನ್ನು ನಾವು ಮಾಡಿದ್ದೀವಿ. ಕಾಂಗ್ರೆಸ್ನವರು ಅನಾವಶ್ಯಕವಾಗಿ ಮಾಡಿರೋ ತಪ್ಪನ್ನು ಮುಚ್ಕೊಳ್ಳೋದಕ್ಕೋಸ್ಕರವಾಗಿ ಸುಳ್ಳು ಅನ್ನೋದು 1000 ಸಾರಿ ಹೇಳಿ ಇದ್ದವರು ಕೂಡ ಇವತ್ತು ಅವ್ರಿಗೆ ಏನಾಗಿದೆ, ಒಂದು ರೀತಿ ಎಲ್ಲ ಒಂದು ಕಡೆ ಬೆಕ್ಕಿನಲ್ಲಿದ್ದಂಥ ಒಂದು ಇದಾಗಿದೆ. ಅವರು ತಾವು ಮಾಡಿರೋ ತಪ್ಪನ್ನು ತಾವು ಯಾವ ರೀತಿ ಅರಗಿಸ್ಕೋಬೇಕು ಅನ್ನೋದು ಗೊತ್ತಾಗ್ದಿರ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕೆಲಸ ಮಾಡೋದು ಬಿಟ್ಟು ಇನ್ನು ಮುಂದಾದರೂ ಮುಖ್ಯವಾಹಿನಿಯಲ್ಲಿ ಈ ದೇಶದ ಇತಿಹಾಸವನ್ನು, ರಾಷ್ಟ್ರ ನಡೆದು ಬಂದ ದಾರಿಯನ್ನು, ಧರ್ಮಸ್ಥಳದ ಮಹಿಮೆಯನ್ನು ವಿಶ್ವಕ್ಕೆ ಪರಿಚಯ ಮಾಡಿಸ್ತಕ್ಕಂಥದ್ದು ಮಾಡಿದ್ರೆ ಅವ್ರಿಗೊಂದಷ್ಟು ಪಾಪಗಳಾದರೂ ಕಡಿಮೆ ಆಯ್ತವೆ.